ಹಾಯ್ ಎಲ್ಲರಿಗೂ ನಮಸ್ಕಾರ. ರಾರು ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದರೆ, ಅಮೃತಧಾರೆ ಗಟ್ಟಿಮೇಳ ನಟಿ ಮಚ್ಚೆ ಸುಂದರಿ ಅನ್ವಿತಾ ಸಾಗರ್ ಅವರ ಒರಿಜಿನಲ್ ಹೆಸರೇನಂತ ಗೊತ್ತಾ? ಗಟ್ಟಿಮೇಳ ಸೀರಿಯಲ್ ಮೂಲಕ ಮನೆ ಮಾತಾದವರು ಅನ್ವಿತಾ ಸಾಗರ್. ಸೀರಿಯಲ್ಗೆ ಬರುವ ಮೊದಲು ಸಿನಿಮಾ ಮಾಡಿದ ನಟಿ ಇವರು. ಅನ್ವಿತಾ ನಟಿಸಿದ ಮೊದಲ ಸಿನಿಮಾ ಮಾಯಾ ಕನ್ನಡಿ. ಈ ಸಿನಿಮಾ ಸೈಮಾ ಹೊಸ್ತಿಲು ಮುಟ್ಟಿತ್ತು. ಅಮೃತಧಾರೆ ಸೀರಿಯಲ್ ಮೂಲಕ ಪ್ರತಿದಿನ ಜನರನ್ನು ಮುಟ್ಟುತ್ತಿರುವ ಅನ್ವಿತಾ ಈಗ ಸಿನಿಮಾದಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡಿದ್ದಾರೆ. ಸೀರಿಯಲ್ ನಟಿಯರು ಸಿನಿಮಾಗೆ ಹಾರುವುದು, ಸಿನಿಮಾ ನಟಿಯರು ಸೀರಿಯಲ್ಗೆ ದಾರಿ ಹಿಡಿಯುವುದರ ಜೊತೆಗೆ ಎರಡೂ ಕಡೆ ಸಂಭಾಳಿಸಿಕೊಂಡು ಹೋಗುವುದು ಈಗ ಕಾಮನ್ ಆಗಿದೆ. ಕಿರುತೆರೆಯಲ್ಲಿ ಲೀಡ್ ರೋಲ್ನಲ್ಲಿ ಮಿಂಚದೆ ಹೋದರೂ ಜನಪ್ರಿಯತೆಯಲ್ಲಿ ಯಾವ ಸೀರಿಯಲ್ ಹೀರೋಯಿನ್ಗಳಿಗೂ ಕಮ್ಮಿ ಇಲ್ಲದ ಮಚ್ಚೆ ಸುಂದರಿ ಅನ್ವಿತಾ ಸಾಗರ್. ಅನ್ವಿತಾ ಸಾಗರ್ ಈಗ ಪಾರ್ವತಿಯಾಗಿದ್ದಾರೆ. ಹಾಗಂತ ಇದು ಯಾವುದೇ ಸಂಖ್ಯಾಶಾಸ್ತ್ರ, ಜ್ಯೋತಿಷ್ಯದ ಪ್ರಭಾವವಲ್ಲ. ಪಾರ್ವತಿ ಎಂಬುದು ಅನ್ವಿತಾ ಅವರ ತಾತ ಇಟ್ಟ ಹೆಸರು. ಈಗ ತಾತ ಇಟ್ಟ ಹೆಸರು ಪಾರ್ವತಿಯೊಂದಿಗೆ ಸಿನಿಮಾದಲ್ಲಿ ಎರಡನೇ ಇನ್ನಿಂಗ್ಸ್ ಆರಂಭಿಸುತ್ತಿದ್ದಾರೆ. ಅನ್ವಿತಾ ಅಭಿನಯದ ನಮೋ ವೆಂಕಟೇಶ ಸಿನಿಮಾ ಈಗಾಗಲೇ ಶೂಟಿಂಗ್ ಮುಗಿಸಿದೆ. ಟಿ.ಎನ್. ಸೀತಾರಾಮ್ ಅವರ ಗರಡಿಯಲ್ಲಿ ಬೆಳೆದ ವಿಜಯ್ ಭಾರದ್ವಾಜ್ ನಟಿಸಿ ನಿರ್ದೇಶಿಸುತ್ತಿರುವ ಸಿನಿಮಾ ನಮೋ ವೆಂಕಟೇಶ. ಸಿನಿಮಾದಲ್ಲಿ ಅನ್ವಿತಾ ಒಬ್ಬರೇ ಹೀರೋಯಿನ್ ಆಗಿರುವುದು ವಿಶೇಷವಾಗಿದೆ. ಈ ಸಿನಿಮಾದಲ್ಲಿ ಆರ್ಕಿಟೆಕ್ಟ್ ರಶ್ಮಿ ಅನ್ನೋ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ರೌಡಿ ಬೇಬಿ ಥರ ಪಾತ್ರವಾದರೂ ಫ್ಯಾಮಿಲಿ ಬಿಟ್ಟು ಕೊಡದ ಹುಡುಗಿಯ ಪಾತ್ರ. ಮನೆಯವರು ಏನೇ ರಶ್ಮಿ ಬದುಕಲ್ಲಿ ಆಗಬಾರದು, ರಶ್ಮಿ ಮಾಡಬಾರದು ಅಂದುಕೊಂಡಿರುತ್ತಾರೋ ಅದೆಲ್ಲವೂ ಆಗುತ್ತದೆ. ಅದಕ್ಕಿಂತ ಹೆಚ್ಚಾಗಿ ಒಬ್ಬರ ಮೇಲೆ ಪ್ರೀತಿಯಾಗುತ್ತದೆ. ಬ್ರೇಕಪ್ ಕೂಡ ಆಗುತ್ತದೆ. ಮನೆಯ ಚೌಕಟ್ಟು ದಾಟಿ ಪ್ರೀತಿಗೆ ಬಿದ್ದ ಹುಡುಗಿ ಬದುಕು ಹೇಗಾಗುತ್ತದೆ ಎನ್ನುವುದೇ ಸಿನಿಮಾದ ಕತೆ. ಇದೊಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಎಂದಿದ್ದಾರೆ ಅನ್ವಿತಾ ಸಾಗರ್. ಸೀರಿಯಲ್ನಿಂದ ಸಿನಿಮಾಕ್ಕೆ ಬರಲು ಕಾರಣ ಏನು ಅಂತ ಅನ್ವಿತಾ ಅವರನ್ನು ಕೇಳಿದರೆ, ಸೀರಿಯಲ್ಗೆ ಅಂಟಿಕೊಂಡೆ ಅನ್ನಿಸೋಕೆ ಶುರುವಾಗಿ ಸಿನಿಮಾ ಕಡೆ ಬಂದೆ. ಸಿನಿಮಾ ಇಂಡಸ್ಟ್ರಿಗೆ ಬಂದು 10 ವರ್ಷ ಆಗಿದೆ. ಸೀರಿಯಲ್ನಲ್ಲಿ ಜನಪ್ರಿಯತೆ ಸಿಕ್ಕಿದರೂ ಸಿನಿಮಾ ಫಸ್ಟ್ ಲವ್. ಸೀರಿಯಲ್ನಲ್ಲಿ ಮಾಡಿರುವ ಪಾತ್ರಕ್ಕಿಂತ ಸಿನಿಮಾ ಪಾತ್ರ ವಿಭಿನ್ನವಾಗಿರಬೇಕು ಅಂತ ನಿರೀಕ್ಷೆ ಇಟ್ಟುಕೊಂಡಿದ್ದೇನೆ. ಐತಿಹಾಸಿಕ, ಪೌರಾಣಿಕ ಪಾತ್ರ ಮಾಡುವ ಆಸೆ ಎಂದಿದ್ದಾರೆ ಅನ್ವಿತಾ. ಸೀರಿಯಲ್ನಲ್ಲಿ ಸಿಕ್ಕ ಫೇಮ್ ಸಿನಿಮಾದಲ್ಲಿ ಸಿಕ್ಕಿಲ್ಲ. ಆದರೆ ಈಗ ನಮೋ ವೆಂಕಟೇಶ ಸಿನಿಮಾ ಬರುತ್ತಿದೆ. ಗಜಾನನ ಕ್ರಿಕೆಟರ್ಸ್ ಡಬ್ಬಿಂಗ್ ಎಲ್ಲ ಮುಗಿಸಿ ತೆರೆಗೆ ಬರಲು ರೆಡಿಯಾಗಿದೆ. ಜನ ಹೇಗೆ ಸ್ವೀಕರಿಸುತ್ತಾರೆ ಎಂಬುದು ಕಾದು ನೋಡಬೇಕು ಎಂದಿದ್ದಾರೆ ಅನ್ವಿತಾ ಸಾಗರ್.